ನನ್ನೆಲ್ಲ ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀವಿ. ಇವತ್ತಿನ ವಿಶೇಷವಾದ ತರಗತಿ ಕರ್ನಾಟಕದ ಒಂದು ಸಾರಿಗೆ ವ್ಯವಸ್ಥೆ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ಏನೆಲ್ಲ ಚರ್ಚೆ ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ರಸ್ತೆ ಸಾರಿಗೆ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಮುಂದಿನ ತರಗತಿಯೊಳಗೆ ರೈಲು ಸಾರಿಗೆ ಬಗ್ಗೆ, ಜಲ ಸಾರಿಗೆ ಬಗ್ಗೆ, ವಾಯು ಸಾರಿಗೆ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಸದ್ಯಕ್ಕೆ ಈ ಒಂದು ತರಗತಿಯೊಳಗೆ ರಸ್ತೆ ಸಾರಿಗೆ ಒಂದು ಪ್ರಾಮುಖ್ಯತೆಯನ್ನು ನೋಡ್ತಾ ಹೋಗ್ತೀವಿ. ರಸ್ತೆ ಸಾರಿಗೆ ಒಂದು ವಿಧಗಳನ್ನು ನೋಡ್ತಾ ಹೋಗ್ತೀವಿ. ರಾಷ್ಟ್ರೀಯ ಹೆದ್ದಾರಿಗಳು, ನ್ಯಾಷನಲ್ ಹೈವೇಸ್ ಮತ್ತು ರಾಜ್ಯ ಹೆದ್ದಾರಿಗಳು, ಸ್ಟೇಟ್ ಹೈವೇ ಮತ್ತು ಜಿಲ್ಲಾ ರಸ್ತೆಗಳು ಮತ್ತು ಡಿಸ್ಟಿಕ್ ರೋಡ್ಸ್ ಮತ್ತು ಹೀಗೆ ಗ್ರಾಮೀಣ ರಸ್ತೆಗಳು, ರೂರಲ್ ರೋಡ್ಸ್ಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಸಂಪೂರ್ಣವಾಗಿ ಏನು ಮಾಡ್ತಾ ಹೋಗ್ತೀವಿ, ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಈ ರಸ್ತೆ ಸಾರಿಗೆ ಒಂದು ಪ್ರಾಮುಖ್ಯತೆಯನ್ನು ನೋಡ್ತಾ ಹೋಗ್ತೀವಿ. ಯಾಕೆ ರಸ್ತೆ ಸಾರಿಗೆ ಬೇಕು ಅಂತ ನೋಡಿ, ನಾವು ಮೊದಲಿಗೆ ನೋಡ್ತಾ ಹೋಗ್ತೀವಿ. ಕರ್ನಾಟಕ ಏನಪ್ಪ ಅಂದ್ರೆ ಕರ್ನಾಟಕದ ಒಂದು ಜನರು ಹೆಚ್ಚು ಎಲ್ಲಿ ವಾಸ ಆಗ್ಯಾರಪ್ಪ ಅಂದ್ರೆ ಹಳ್ಳಿನಲ್ಲಿ ವಾಸ ಆಗ್ಯಾರ. ಈ ಹಳ್ಳಿಗಾಡಿನಲ್ಲಿ ವಾಸ ಆಗಿರೋದ್ರಿಂದ ಪ್ರತಿಯೊಂದು ಹಳ್ಳಿಗೂ ಮತ್ತು ಪಟ್ಟಣಕ್ಕೆ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಈ ಥರ ಒಂದು ಜನವಸತಿ ಪ್ರದೇಶಗಳಲ್ಲಿ ಏನು ಮಾಡ್ತಾ ಹೋಗ್ತೈತಿ, ಸಂಪರ್ಕವನ್ನು ಏನು ಮಾಡ್ತೈತಿ, ಈ ರಸ್ತೆ ಸಾರಿಗೆ ಮಾಡ್ತಾ ಹೋಗ್ತೈತಿ. ಜೊತೆಗೆ ಈ ರಸ್ತೆಗಳನ್ನು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಒಂದೇದು ಸಂಪರ್ಕಿಸ್ತಾ ಹೋಗ್ತವೆ. ಎಲ್ಲಿ ಈ ಒಂದು ನಮ್ಮದು ಒಂದೇದು ಹಳ್ಳಿಗಳಿರುವಂಥ ಕರ್ನಾಟಕ ರಾಜ್ಯ ಆಗಿರೋದ್ರಿಂದ ಒಂದು ಹಳ್ಳಿಗಳಿಗೆ, ಪಟ್ಟಣಗಳಿಗೆ ಮತ್ತು ಜನವಸತಿ ಪ್ರದೇಶಗಳನ್ನು ಸಂಪರ್ಕಿಸುವಂಥ ಪ್ರಯತ್ನ ಯಾರು ಮಾಡ್ತದಪ್ಪ ಅಂದ್ರೆ ಈ ರಸ್ತೆ ಸಾರಿಗೆಯನ್ನು ಮಾಡ್ತಾ ಹೋಗ್ತೈತಿ. ಎರಡನೇದು, ಈ ರಸ್ತೆಗಳನ್ನು ಏನು ಮಾಡ್ತಾ ಹೋಗ್ತೀವಿ, ಕಡಿಮೆ ವೆಚ್ಚದಲ್ಲಿ ಏನು ಮಾಡ್ತಾ ಹೋಗ್ತೀವಿ, ನಿರ್ಮಾಣವನ್ನು ಮಾಡ್ತಾ ಹೋಗ್ತೀವಿ. ಯಾವುದನ್ನು, ಈ ರಸ್ತೆಗಳನ್ನು ಏನು ಮಾಡ್ತಾ ಹೋಗ್ತೀವಪ್ಪ ಅಂದರೆ ಕಡಿಮೆ ವೆಚ್ಚದ ಮೂಲಕ ಮತ್ತು ಸುಲಭವಾಗಿ ನಿರ್ಮಾಣವನ್ನು ಮಾಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಪ್ರಯಾಣಿಕರನ್ನು ಮತ್ತು ಸರಕುಗಳು, ಗೂಡ್ಸ್ ಅಂತ ಹೇಳ್ತಾವಲ್ಲ, ಸರಕುಗಳನ್ನು ಒಂದು ಪ್ರದೇಶದಿಂದ ಯಾವುದೇ ಒಂದು ರಾಜ್ಯದ ಮೂಲೆಗೆ ಏನು ಮಾಡ್ತಾ ಹೋಗ್ಬೋದು, ಈ ರಸ್ತೆ ಸಾರಿಗೆ ಮೂಲಕ ಪ್ರಯಾಣಿಕರನ್ನು ಮತ್ತು ಸರಕುಗಳನ್ನು ಏನು ಮಾಡ್ತಾ ಹೋಗ್ಬೋದು, ಸಾಗಿಸ್ತಾ ಹೋಗ್ಬೋದು. ಜೊತೆಗೆ ಈ ರಸ್ತೆಗಳ ಒಂದು ಅಭಿವೃದ್ಧಿಯಿಂದ ಏನಾಗ್ತದಪ್ಪ ಅಂದ್ರೆ ರಾಜ್ಯದ ಒಂದು ಕೃಷಿ ಅಭಿವೃದ್ಧಿ ಆಗ್ತದೆ, ಕೈಗಾರಿಕೆ ಅಭಿವೃದ್ಧಿ ಆಗ್ತದೆ, ಗಣಿಗಾರಿಕೆ ಆಗ್ತದೆ ಮತ್ತು ವಾಣಿಜ್ಯೋದ್ಯಮಗಳ ಒಂದು ಪ್ರಗತಿಯನ್ನು ಈ ಒಂದು ರಸ್ತೆ ಸಾರಿಗೆ ಮೂಲಕ ಏನು ಮಾಡ್ತಾ ಹೋಗ್ತೀವಿ, ಕಾಣ್ತಾ ಹೋಗ್ತೀವಿ. ಒಂದೇದು ಹಳ್ಳಿಗಳು ಮತ್ತು ಪಟ್ಟಣಗಳಿಗೆ ಸಂಪರ್ಕವನ್ನು ಕಲ್ಪಿಸ್ತಾ ಹೋಗ್ತೈತಿ. ಸುಲಭವಾಗಿ ಮತ್ತು ಕಡಿಮೆ ವೆಚ್ಚದ ಮೂಲಕ ಈ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ಬೋದು. ಪ್ರಯಾಣಿಕರನ್ನು ಮತ್ತು ಸರಕುಗಳನ್ನು ರಾಜ್ಯದ ಯಾವ ಮೂಲೆಗೆ ಬೇಕಾದರೂ ತಲುಪಿಸಬಹುದು. ಜೊತೆಗೆ ಈ ರಸ್ತೆಗಳ ಅಭಿವೃದ್ಧಿಯಿಂದ ಕೃಷಿ, ಕೈಗಾರಿಕೆ, ಗಣಿಗಾರಿಕೆ, ವಾಣಿಜ್ಯೋದ್ಯಮಗಳ ಒಂದು ಪ್ರಗತಿಯನ್ನು ಈ ರಸ್ತೆ ಸಾರಿಗೆಗಳ ಮೂಲಕ ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈಗ ರಸ್ತೆ ಸಾರಿಗೆ ಯಾವ ರೀತಿ ಬೆಳವಣಿಗೆ ಆಯಿತು? ಮೊದಲಿಗೆಲ್ಲ ನಾವು ಕಚ್ಚಾ ರೋಡ್ದಲ್ಲಿ ಹೋಗ್ತಾಯಿದ್ವಿ. ಈಗಂತೂ ಕಾಂಕ್ರೀಟ್ ರೋಡ್, ಡಾಂಬರ್ ರೋಡ್ ಮೂಲಕ ಹೋಗ್ತಾ ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ರಸ್ತೆ ಸಾರಿಗೆಯ ಒಂದು ಏನದು ಪ್ರಕಲ್ಪನೆ ಅಥವಾ ಕಲ್ಪನೆ ರಾಜ ಮಹಾರಾಜರುಗಳ ಕಾಲದಲ್ಲೇ ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ರಾಜ ಮಹಾರಾಜರುಗಳು ತಮ್ಮ ಒಂದು ಸೈನಿಕರು ಮತ್ತು ಆಡಳಿತದ ನಿರ್ವಹಣೆಗಾಗಿ ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಿದ್ವಿ. ಶೇರ್ ಶಾ ಸೂರಿ ಏನು ಆಗ್ರಾದಿಂದ ಸುನಂಗಾವರೆಗೂ ಏನು ಮಾಡ್ತಾಯಿದ್ದ, ದಾರಿಗಳನ್ನು ಮಾಡ್ತಾಯಿದ್ದ. ಆಗ್ರಾದಿಂದ ದೆಹಲಿಗೆ ದಾರಿ ಮಾಡಿದ್ದ ಯಾರು? ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಈ ಒಂದು ಶೇರ್ ಶಾ ಸೂರಿ. ಅದೇ ರೀತಿ ರಾಜ ಮಹಾರಾಜರ ಕಾಲದಿಂದ ಸೈನಿಕರು ಮತ್ತು ಆಡಳಿತ ನಿರ್ವಹಣೆಗಾಗಿ ರಸ್ತೆಗಳನ್ನು ಏನು ಮಾಡ್ತಾಯಿದ್ರು, ನಿರ್ಮಾಣವನ್ನು ಮಾಡ್ತಾಯಿದ್ರು. ಜೊತೆಗೆ ಆ ಪ್ರಮುಖ ರಸ್ತೆ ಮಾರ್ಗಗಳಲ್ಲಿ ಅರವಂಟಿಕೆ, ತಂಗುದಾಣ, ಧೂಪಗಳು ಹಾಗೂ ಛತ್ರಗಳಿದ್ದವು. ಅಂದರೆ ಈ ರಸ್ತೆ ಮಾರ್ಗದಲ್ಲಿ ಆ ವಿಶ್ರಾಂತಿ ಸ್ಥಾನಗಳನ್ನು ನೋಡ್ತಾ ಇದ್ವಿ. ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಅವತ್ತಿನ ರಾಜ ಮಹಾರಾಜರ ಕಾಲದಲ್ಲೇ ಈ ಒಂದು ರಸ್ತೆಯ ಒಂದು ಸಾರಿಗೆದೊಳಗೆ ಪ್ರಾಮುಖ್ಯತೆಯನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಕರಾವಳಿ ಮತ್ತು ಒಳನಾಡನ್ನು ಸಂಪರ್ಕಿಸುವಂಥ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಕರಾವಳಿಗೂ ಮತ್ತು
ಒಳನಾಡಿಗೂ ಸಂಪರ್ಕ. ಯಾಕಪ್ಪ ಅಂದ್ರೆ ಈ ಒಳನಾಡಿನಲ್ಲಿರುವಂಥ ವಸ್ತುಗಳನ್ನು ಇಲ್ಲಿ ಬೇರೆ ದೇಶಕ್ಕೆ ಸಮುದ್ರದ ಮಾರ್ಗದ ಮೂಲಕ ಉಪಸರಿಸ್ಬೇಕಂದ್ರೆ ಇಲ್ಲಿ ಅನಿವಾರ್ಯವಾಗಿ ಏನು ನೋಡ್ತಾ ಹೋಗ್ಬೇಕು, ರಸ್ತೆಗಳ ಒಂದು ನಿರ್ಮಾಣದ ಒಂದು ಅಗತ್ಯತೆಯನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಸಮುದ್ರದ ಮೂಲಕ ತಂದಂಥ ವಸ್ತುಗಳನ್ನು ಈ ಒಳನಾಡಕ್ಕೆ ಪ್ರವೇಶಿಸಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ರಸ್ತೆಗಳು ಬೇಕಾಗ್ತೈತೆ. ಹಾಗಾಗಿ ಈ ರಸ್ತೆಗಳನ್ನು ಏನು ಮಾಡ್ತಾ ಹೋಗ್ತಾರೆ, ನಿರ್ಮಾಣವನ್ನು ಮಾಡ್ತಾ ಹೋಗ್ತಾರೆ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪೂರ್ವ ಯಾವಾಗ ನಮ್ಮ ಆಗಸ್ಟ್ 15, 1947 ಸ್ವಾತಂತ್ರ್ಯ ಸಿಕ್ಕೈತಿ. ಸ್ವಾತಂತ್ರ್ಯ ಪೂರ್ವದೊಳಗೆ ಅಷ್ಟಾಗಿ ನಮ್ಮ ಒಂದು ರಾಜ್ಯದೊಳಗೆ ರಸ್ತೆಗಳು ನಿರ್ಮಾಣ ಆಗಿತ್ತಲ್ಲ. ಆದರೆ ಹಳೆ ಮೈಸೂರು ಪ್ರಾಂತ್ಯದೊಳಗೆ ಬೆಂಗಳೂರು ಮತ್ತು ಜಿಲ್ಲಾ ಕೇಂದ್ರಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳನ್ನು ನೋಡ್ತಾ ಇದ್ವಿ. ಅಂದ್ರೆ ಹಳೆ ಮೈಸೂರು ಪ್ರಾಂತ್ಯ ಅಂದರೆ ಮೈಸೂರಿನ ಒಡೆಯರು ಏನದು ಆಡಳಿತ ಮಾಡಿದಂಥ ಪ್ರದೇಶಗಳು ಈ ಬೆಂಗಳೂರು ಮತ್ತು ಜಿಲ್ಲಾ ಕೇಂದ್ರಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳನ್ನು ಕಾಣ್ತಾ ಇದ್ವು. ಅವು ಕೂಡ ಏನಿರ್ತಪ್ಪ ಅಂದ್ರೆ ಸುವ್ಯವಸ್ಥಿತವಾಗಿರೋದಿಲ್ಲ. ಆದ್ರೆ ಯಾವಾಗ ಸ್ವಾತಂತ್ರ್ಯ ನಂತರ ಅಂದ್ರೆ ವಿಶಾಲ ಮೈಸೂರು ರಾಜ್ಯ ನಿರ್ಮಾಣ ಆದ ಮೇಲೆ 1961ರಲ್ಲಿ ಎಷ್ಟು 43,182 ಕಿಲೋಮೀಟರ್ಗಳಷ್ಟು ಉದ್ದದ ಒಂದು ರಸ್ತೆಗಳನ್ನು ನೋಡ್ತಾ ಇದ್ವಿ. ಈಗ ಪ್ರೆಸೆಂಟ್ಲಿ ಈಗ ಎಷ್ಟು ರಸ್ತೆಗಳ ಉದ್ದ ಒಂದು ನೋಡ್ತಾ ಹೋಗ್ತೀವಪ್ಪ ಅಂದ್ರೆ 2,31,000 ಎಷ್ಟು 62 ಕಿಲೋಮೀಟರ್ಗಳನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಎಷ್ಟು ಪ್ರಸ್ತುತ 2,31,062 ಕಿಲೋಮೀಟರ್ಗಳ ರಸ್ತೆಗಳ ಒಂದು ಉದ್ದವನ್ನು ಕಾಣ್ತಾವೆ. ಜೊತೆಗೆ ಇವುಗಳಲ್ಲಿ 35.76% ಪಕ್ಕಾ ರಸ್ತೆಗಳು, ಜೊತೆಗೆ 64.30% ಕಚ್ಚಾ ರಸ್ತೆಗಳಾಗಿರ್ತವೆ. ಅಂದರೆ ಏನು ಹೇಳಿದೆಲ್ಲ 2,31,062 ಕಿಲೋಮೀಟರ್ ಒಳಗೆ 37.70 ಪಕ್ಕಾ ರಸ್ತೆಗಳಾಗಿರ್ತವೆ, 64.30 ಕಚ್ಚಾ ರಸ್ತೆಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇತ್ತೀಚೆಗೆ ಈ ಒಂದು ರಸ್ತೆಗಳ ಗುಣಮಟ್ಟದಲ್ಲಿ ಕೂಡ ಏನು ಮಾಡ್ತಾ ಹೋಗ್ತೀವಿ, ಪ್ರಗತಿಯನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಅಭಿವೃದ್ಧಿಯಲ್ಲಿ ಏನು ದಿನ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀವಿ. ಈ ರಸ್ತೆಗಳಲ್ಲಿ ಒಂದು ಗುಣಮಟ್ಟದವಾದಂಥ ಪ್ರಗತಿಯನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ರಸ್ತೆಗಳ ವಿಧಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಆಗಲೇ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಜಿಲ್ಲಾ ರಸ್ತೆಗಳು ಮತ್ತು ಇನ್ನೊಂದು ಗ್ರಾಮೀಣ ರಸ್ತೆಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಅವುಗಳು ಏನಪ್ಪ 4 ವಿಧದ ಒಂದು ರಸ್ತೆ ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಒಂದೇದು ರಾಷ್ಟ್ರೀಯ ಹೆದ್ದಾರಿಗಳನ್ನು ಚರ್ಚೆಯನ್ನು ಮಾಡ್ತಾವೆ. ರಾಷ್ಟ್ರೀಯ ಹೆದ್ದಾರಿಗಳಂದ್ರೆ ಏನಪ್ಪ ಅಂದ್ರೆ ಪ್ರಮುಖ ನಗರಗಳು, ರಾಜ್ಯಗಳ ರಾಜಧಾನಿಗಳು, ಬಂದರುಗಳನ್ನು ಸಂಪರ್ಕಿಸುವಂಥ ರಸ್ತೆಗಳಿಗೆ ಏನಂತ ಕರಿತಾವಪ್ಪ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳು ಅಂತ ಕರಿತಾವೆ. ರಾಷ್ಟ್ರೀಯ ಹೆದ್ದಾರಿ ಅಂದರೆ ಏನಪ್ಪ ಅಂದ್ರೆ ಪ್ರಮುಖ ನಗರಗಳು, ರಾಜ್ಯಗಳ ರಾಜಧಾನಿಗಳು ಮತ್ತು ಬಂದರುಗಳಿಗೆ ಸಂಪರ್ಕಿಸುವಂಥ ರಸ್ತೆಗಳಿಗೆ ರಾಷ್ಟ್ರೀಯ ಹೆದ್ದಾರಿಗಳು ಅಂತಂದು ಕರಿತಾವೆ. ಇವು ಈ ರಾಷ್ಟ್ರೀಯ ಹೆದ್ದಾರಿಗಳು ಅತ್ಯುತ್ತಮವಾದಂಥ ಗುಣಮಟ್ಟವನ್ನು ಹೊಂದಿರ್ತಾವೆ, ಅಗಲವಾದಂಥ ರಸ್ತೆಗಳನ್ನು ಹೊಂದಿರ್ತಾವೆ, ಜೊತೆಗೆ ದ್ವಿಮುಖ 2 ಪಥದ, 2 ದಾರಿ, 4 ಪಥ ಮತ್ತು 6 ಪಥದ ಒಂದು ರಸ್ತೆಗಳನ್ನು ಎಲ್ಲಿ ನೋಡ್ತಾವಪ್ಪ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯೊಳಗೆ ನೋಡ್ತಾ ಹೋಗ್ತೀವಿ. ಇವು ಈ ಒಂದು ರಾಷ್ಟ್ರೀಯ ಹೆದ್ದಾರಿಗಳು ಯಾರ ಒಂದು ಅಧೀನದೊಳಗೆ ಕೆಲಸ ಮಾಡ್ತಾವಪ್ಪ ಅಂದರೆ ಕೇಂದ್ರ ಸರ್ಕಾರದ ಅಧೀನದೊಳಗೆ ಏನು ಮಾಡ್ತಾ ಹೋಗ್ತಾವೆ, ನಿರ್ವಹಣೆ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಪ್ರಮುಖವಾಗಿ ಇವುಗಳ ಒಂದು ರಾಷ್ಟ್ರೀಯ ಹೆದ್ದಾರಿಗಳ ಒಂದು ನಿರ್ವಹಣೆ ಯಾರು ಮಾಡ್ತಾರಪ್ಪ ಅಂದ್ರೆ NHAI ಅಂತ ನೋಡ್ತಾ ಹೋಗ್ತೀವಿ. ಯಾವುದು ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿಗಳನ್ನು ಏನು ಮಾಡ್ತೈತಿ, ನಿರ್ವಹಣೆಯನ್ನು ಮಾಡ್ತಾ ಹೋಗ್ತೀವಿ. NHAI ಇದನ್ನು ವಿಸ್ತರಿಸಿ ರೂಪದೊಳಗೆ ಕೇಳ್ತಾ ಹೋಗ್ಬೋದು. ಏನಂತ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದರೆ ಕರ್ನಾಟಕದೊಳಗೆ ನ್ಯಾಷನಲ್ ಹೈವೇಸ್ ಎಷ್ಟು ಅದಾವ್ರಿ ಅಂತ ನೋಡೋದಾದ್ರೆ ಒಟ್ಟು ಕರ್ನಾಟಕದೊಳಗೆ 14 ರಾಷ್ಟ್ರೀಯ ಹೆದ್ದಾರಿಗಳನ್ನು ಕಾಣ್ತಾ ಹೋಗ್ತೀವಿ. ಇವುಗಳ ಒಂದು ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ 4,491 ಕಿಲೋಮೀಟರ್ಗಳನ್ನು ನೋಡ್ತಾ ಹೋಗ್ತೀವಿ. ಎಷ್ಟು 4,491 ಕಿಲೋಮೀಟರ್ ಎಷ್ಟು ಹೆದ್ದಾರಿಗಳನ್ನು ಕಾಣ್ತಾ ಹೋಗ್ತಾವಪ್ಪ ಅಂದ್ರೆ 14 ರಾಷ್ಟ್ರೀಯ ಹೆದ್ದಾರಿಗಳನ್ನು ಕಾಣ್ತಾ ಹೋಗ್ತೀವಿ. ಅವುಗಳ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ 4,491 ಕಿಲೋಮೀಟರ್ಗಳು ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಇವುಗಳ ಒಂದು ರಾಷ್ಟ್ರೀಯ ಹೆದ್ದಾರಿಗಳು ಎಲ್ಲೆಲ್ಲಿ ಹಂಚಿಕೆ ಆಗಿರೋದನ್ನು ನೋಡೋದಾದ್ರೆ
ಒಂದನೇದು ಉತ್ತರ ಕನ್ನಡ, ವಿಜಯಪುರ, ಬೆಳಗಾವಿ, ಶಿವಮೊಗ್ಗ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ದಕ್ಷಿಣ ಕನ್ನಡ, ಬಳ್ಳಾರಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನವಾದಂಥ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕಾಣ್ತಾವೆ. ಈ ಒಂದು ಜಿಲ್ಲೆಯೊಳಗೆ ಏನು ನೋಡ್ತಾವಪ್ಪ ಅಂದ್ರೆ ಅತಿ ಹೆಚ್ಚಿನವಾದಂಥ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕಾಣ್ತಾವೆ. ಆದರೆ ಕರ್ನಾಟಕದೊಳಗೆ 2 ಜಿಲ್ಲೆಯೊಳಗೆ ಏನು ನೋಡೋಂಗಿಲ್ಲ, ನಾವು ರಾಷ್ಟ್ರೀಯ ಹೆದ್ದಾರಿಗಳನ್ನು ನೋಡೋಂಗಿಲ್ಲ. ಯಾವ ಜಿಲ್ಲೆಯೊಳಗೆ? ಒಂದನೇದು ರಾಯಚೂರಿನೊಳಗೆ ನೋಡ್ತಾ ಹೋಗ್ತೀವಿ, ಎರಡನೇದು ಕೊಡಗು ಜಿಲ್ಲೆಗಳನ್ನು ನೋಡ್ತಾ ಹೋಗ್ತೀವಿ. ಸರ್, ಯಾಕ್ರಿ ಈ ಒಂದು 2 ಜಿಲ್ಲೆಯೊಳಗೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡೋಂಗಿಲ್ಲ ಅಂತ ಕೇಳ್ತೀವಿ. ಪ್ರಮುಖವಾಗಿ ಈ ರಾಯಚೂರನ್ನು ಯಾವ ಜಿಲ್ಲೆ ಅಂತ ಕರಿತಾವಪ್ಪ ಅಂದ್ರೆ ಕಾಲುವೆಗಳ ನಾಡು ಅಂತಂದು ಕರಿತಾವೆ. ಎರಡನೇದು ಕೊಡಗು ಯಾವುದು? ಒಂದು ಕಿತ್ತಳೆ ನಾಡು ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಇನ್ನೊಂದು ರೀತಿ ಕರ್ನಾಟಕದ ಕಾಶ್ಮೀರ ಅಂತ ಕರಿತೇವೆ. ಯಾಕಪ್ಪ ಅಂದ್ರೆ ಒಂದು ಬೆಟ್ಟ ಗುಡ್ಡಗಳಿರುವಂಥ ಪ್ರದೇಶ ಯಾವುದಪ್ಪ ಅಂದ್ರೆ ಈ ಕೊಡಗು. ಇಲ್ಲಿ ಪ್ರಮುಖವಾಗಿ ರಾಯಚೂರದೊಳಗೆ ಕಾಲುವೆಗಳು ಅತಿ ಹೆಚ್ಚು ಕಂಡು ಬರೋದ್ರಿಂದ ಈ ಒಂದು ಪ್ರದೇಶದೊಳಗೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡೋಕ್ಕಾಗಲಿಲ್ಲ. ಈ ಕೊಡಗು ಅಂದ್ರೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಕೂಡಿರೋದ್ರಿಂದ, ಬೆಟ್ಟ ಗುಡ್ಡಗಳ ಒಂದು ಸಾಲು ಇರೋದ್ರಿಂದ ಈ ಒಂದು ಪ್ರದೇಶದೊಳಗೆ ಏನು ನೋಡ್ತಾ ಇಲ್ಲ, ರಾಷ್ಟ್ರೀಯ ಹೆದ್ದಾರಿಗಳನ್ನು ಕಾಣ್ತಾಯಿಲ್ಲ. ಜೊತೆಗೆ ರಸ್ತೆ ಸಾರಿಗೆಯೂ ಕೂಡ ಈ ಒಂದು ಜಿಲ್ಲೆಯೊಳಗೆ ಕಂಡು ಬರೋಂಗಿಲ್ಲ. ಯಾವ ಜಿಲ್ಲೆಯೊಳಗೆ? ಈ ರೈಲು ಸಾರಿಗೆ ಕೂಡ ಈ ಒಂದು ಜಿಲ್ಲೆಯೊಳಗೆ ಕಂಡು ಬರೋಂಗಿಲ್ಲ. ಯಾವುದು? ಕೊಡಗು ಒಳಗೆ ರಾಷ್ಟ್ರೀಯ ಹೆದ್ದಾರಿಗಳಿಲ್ಲ, ಜೊತೆಗೆ ರೈಲು ಸಾರಿಗೆ ವ್ಯವಸ್ಥೆ ಕೂಡ ಈ ಒಂದು ಜಿಲ್ಲೆಯೊಳಗೆ ಕಂಡು ಬರ್ತಾ ಇಲ್ಲ. ಹಾಗಾದರೆ ಕರ್ನಾಟಕದೊಳಗೆ ಅತಿ ಹೆಚ್ಚು ಉದ್ದದ ಒಂದು ರಾಷ್ಟ್ರೀಯ ಹೆದ್ದಾರಿ ಯಾವುದಂತ ಕೇಳ್ಬೋದು. ಸರ್, ನೀವು ಹೇಳಿದರೆ 14 ರಾಷ್ಟ್ರೀಯ ಹೆದ್ದಾರಿಗಳು ಅದಾವೆ. ಅದ್ರಾಗ ದೊಡ್ಡದು ಯಾವ್ದು ಐತ್ರಿ ಅಂತಂದು ಅದ್ರಾಗ ಒಂದು ಮೈನಸ್ ಮಾಡು ಅದ. ಯಾವುದು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಯಾವುದು? 13. ಎಲ್ಲಿದ್ದ ಸ್ಟಾರ್ಟ್ ಆಕತ್ತಪ್ಪ ಅಂದ್ರೆ ಮಂಗಳೂರಿಂದ ಸ್ಟಾರ್ಟ್ ಆಗಿ ಕೊನೆಗೆ ಸೊಲ್ಲಾಪುರ ಸೇರ್ತಾ ಹೋಗ್ತೈತೆ. ಅಲ್ಲಿ ಮಂಗಳೂರಿದ್ದ ಮೂಡುಬಿದಿರಿದ್ದ ಕೊಪ್ಪದಿಂದ ಶಿವಮೊಗ್ಗ, ಶಿವಮೊಗ್ಗದಿಂದ ಚಿತ್ರದುರ್ಗದಿಂದ ಹೊಸಪೇಟೆ, ಇಳಕಲ್ಲು, ವಿಜಯಪುರದ ಮಾರ್ಗವಾಗಿ ಸೊಲ್ಲಾಪುರಕ್ಕೆ ಸೇರ್ತಾ ಹೋಗ್ತೈತಿ. ಈ ಒಂದು ನ್ಯಾಷನಲ್ ಹೈವೇ ಹೆಸರು ಏನಪ್ಪ ಅಂದ್ರೆ 13 ಸಂಖ್ಯೆ. ಎಷ್ಟು? ಒಟ್ಟು 14 ಇತ್ತಪ್ಪ, ಆದ್ರೆ ಒಂದು ಮೈನಸ್ ಮಾಡಿ 13. ಇಷ್ಟ ನೆನಪಿಟ್ಕೊಂಡ್ರೆ ಏನು ಕಷ್ಟ ಏನಿಲ್ಲ. ಎರಡನೇದು ರಾಷ್ಟ್ರೀಯ ಹೆದ್ದಾರಿ NH4, NH7. ಈ ಒಂದು ಹೆದ್ದಾರಿಗಳು ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ ಹಾಗೂ ಕಾರಿಡಾರ್ ಯೋಜನೆಗಳಿಗೆ ಸೇರ್ತಾವೆ. ಅಂದ್ರೆ ಕರ್ನಾಟಕದೊಳಗೆ NH4 ಇಂದು NH7 ಒಂದು ರಸ್ತೆಗಳು ಕಾಣ್ತಾವೆ. ಈ ಒಂದು ರಸ್ತೆಗಳು ರಾಷ್ಟ್ರೀಯ ಒಂದು ಏನು ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ, ಕಾರಿಡಾರ್ ಯೋಜನೆಗಳಿಗೆ ಏನಾಗ್ತಾವೆ? ಸೇರ್ತಾವೆ. ಅಂದ್ರೆ ಈ ಒಂದು ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ ಜೊತೆಗೆ ಕಾರಿಡಾರ್ ಯೋಜನೆ, ಈ ಒಂದು 2 ಯೋಜನೆಗಳು ಪ್ರಮುಖವಾದಂಥ ಯೋಜನೆಗಳು ಆಗ್ತಾವೆ. ಅಂದ್ರೆ ಇಲ್ಲಿ ಮೊದಲನೇದಾಗಿ ದೆಹಲಿಯಿಂದ ಮುಂಬೈಯಿಂದ ಚೆನ್ನೈಯಿಂದ ಕೋಲ್ಕತ್ತಾದಿಂದ ದೆಹಲಿಗೆ ಈ ರೀತಿಯಾದಂಥ ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ. ಏನು? ಚತುಷ್ಕೋನ ರೂಪದಲ್ಲಿ ಈ ಒಂದು ಹೆದ್ದಾರಿಗಳನ್ನು ಕರಿತಾ ಹೋಗ್ತಾರೆ. ಈ ಒಂದು ಹೆದ್ದಾರಿಯೊಳಗೆ ನಮ್ಮ ಕರ್ನಾಟಕದೊಳಗೆ NH4 ಮತ್ತು NH7 ಏನಾಗ್ತಾವೆ? ಹೆದ್ದಾರಿಗಳು ನಮ್ಮ ರಾಜ್ಯದೊಳಗೆ ಹೋಗ್ತಾವೆ. ಈ ಒಂದು NH4, NH7 ಯಾವ ಯೋಜನೆಗಳಿಗೆ ಅಧೀನದೊಳಗೆ ಬರ್ತಾ ಹೋಗ್ತಾವಪ್ಪ ಅಂದ್ರೆ ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ ಮತ್ತು ಕಾರಿಡಾರ್ ಯೋಜನೆಗಳಿಗೆ ಸೇರ್ತಾ ಹೋಗ್ತಾವೆ. ಜೊತೆಗೆ ಈ ಒಂದು 1999 ಬರ್ತಾ ಹೋಗ್ತೈತಿ ಈ ಒಂದು ಯೋಜನೆ. ಯಾವುದು? ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಸ್ಕೀಮ್ ಅಂತ ಬರ್ತಾ ಹೋಗ್ತೈತಿ. ಇದು ಪ್ರಮುಖವಾಗಿ ಕಾಣ್ತಾ ಹೋಗ್ತದೆ. ಅಂದರೆ ಭಾರತದ ಪ್ರಮುಖ ಪ್ರದೇಶಗಳನ್ನು ಏನು ಮಾಡ್ತಾ ಹೋಗ್ತೈತಿ, ಒಟ್ಟಾರೆಯಾಗಿ ಏನದು ಮುಟ್ಟಿಸುವಂಥ ಮತ್ತು ಕವರ್ ಮಾಡ್ತಾ ಹೋಗ್ತೈತಿ ಈ ಒಂದು ರಾಷ್ಟ್ರೀಯ ಯೋಜನೆ. ತದನಂತರದಲ್ಲಿ ನೋಡ್ತಾವನ್ನ ಜೊತೆಗೆ ಅವು 6 ಪಥಗಳನ್ನು ಹೊಂದಿರ್ತವೆ. ಯಾವುದು? ಈ ಒಂದು ಸುವರ್ಣ ಚತುಷ್ಕೋನ ಹೆದ್ದಾರಿ 6 ಪಥಗಳಿಂದ 6 ದಾರಿಯನ್ನು ನೋಡ್ತಾ ಹೋಗ್ತೀವಿ. ರಾಜ್ಯದಲ್ಲಿ ಹಾಯ್ದು ಹೋಗುವ ಮತ್ತು ಇತರೆ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳು ನೋಡೋದಾದ್ರೆ NH13 ಕರ್ನಾಟಕದಲ್ಲಿ ಅತಿ ಉದ್ದವಾದಂಥ ಹೆದ್ದಾರಿ ಯಾವುದಪ್ಪ ಅಂದರೆ ರಾಷ್ಟ್ರೀಯ ಹೆದ್ದಾರಿ 13. ಆಮೇಲೆ ಕಡೆಗೆ NH17, NH48, NH206, NH209, NH212 ಇವು ಪ್ರಮುಖವಾದಂಥ ರಾಷ್ಟ್ರೀಯ ಹೆದ್ದಾರಿಗಳು ನಮ್ಮ ಕರ್ನಾಟಕದೊಳಗೆ ಕಂಡು ಬರೋದನ್ನು ಕಾಣ್ತಾ ಹೋಗ್ತೀವಿ. ನಂತರದಲ್ಲಿ ನೋಡ್ತಾ ಹೋಗೋಣ ರಾಜ್ಯ ಹೆದ್ದಾರಿಗಳ ಬಗ್ಗೆ ನೋಡ್ತಾ ಹೋಗೋಣ.
ಈ ಒಂದು ರಾಜ್ಯ ಹೆದ್ದಾರಿಗಳಂತ ನೋಡೋದಾದ್ರೆ ರಾಜಧಾನಿ ಬೆಂಗಳೂರಿನಿಂದ ಜಿಲ್ಲಾ ಕೇಂದ್ರ, ರಾಜಧಾನಿ ಬೆಂಗಳೂರಿನಿಂದ ಜಿಲ್ಲಾ ಕೇಂದ್ರ, ಪ್ರಮುಖ ಪಟ್ಟಣಗಳು ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳೊಡನೆ ಸಂಪರ್ಕಿಸುವಂಥ ರಸ್ತೆಗಳಿಗೆ ಏನಂತ ಕರಿತಾವಪ್ಪ ಅಂದ್ರೆ ರಾಜ್ಯ ಹೆದ್ದಾರಿ ಅಂತಂದು ಕರಿತಾವೆ. ಈ ರಾಜ್ಯ ಹೆದ್ದಾರಿಗಳನ್ನು ಅಂದರೆ ಏನಪ್ಪ ಅಂದ್ರೆ ರಾಜಧಾನಿ ಬೆಂಗಳೂರಿನಿಂದ ಹಿಡಿದು ಜಿಲ್ಲಾ ಕೇಂದ್ರ, ಪ್ರಮುಖ ಪಟ್ಟಣಗಳು ಮತ್ತು ರಾಷ್ಟ್ರೀಯ ಒಂದು ಹೆದ್ದಾರಿಗಳಿಗೆ ಸಂಪರ್ಕಿಸುವಂಥ ರಸ್ತೆಗಳನ್ನು ರಾಜ್ಯ ಹೆದ್ದಾರಿಗಳು ಅಂತಂದು ಕರಿತಾವೆ. ಇವುಗಳೊಂದು ನಿರ್ಮಾಣ ಮತ್ತು ನಿರ್ವಹಣೆ ಯಾರು ನಿರ್ವಹಣೆ ಮಾಡ್ತಾರಪ್ಪ ಅಂದ್ರೆ ರಾಜ್ಯ ಸರ್ಕಾರ ನಿರ್ವಹಣೆಯನ್ನು ಮಾಡ್ತಾ ಹೋಗ್ತೀವಿ. ಜೊತೆಗೆ ಕರ್ನಾಟಕದಲ್ಲಿ ಒಟ್ಟು 20,905 ಕಿಲೋಮೀಟರ್ ಏನು ನೋಡ್ತಾ ಹೋಗ್ತಾವೆ ಅಂದ್ರೆ ಈ ರಾಜ್ಯ ಹೆದ್ದಾರಿಗಳನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ರಾಜ್ಯ ಹೆದ್ದಾರಿಗಳು ಅಥವಾ ಅತಿ ಹೆಚ್ಚು ರಾಜ್ಯ ಹೆದ್ದಾರಿಗಳು ಹೊಂದಿರುವಂಥ ಜಿಲ್ಲೆ ಯಾವುದಪ್ಪ ಅಂದರೆ ಬೆಳಗಾವಿ ಜಿಲ್ಲೆಯನ್ನು ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಪ್ರದೇಶ ಯಾವುದಪ್ಪ ಅಂದರೆ ಬೆಳಗಾವಿ ಜಿಲ್ಲೆಯನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಅತಿ ಹೆಚ್ಚು ರಾಜ್ಯ ಹೆದ್ದಾರಿಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದರೆ ಬೆಳಗಾವಿ ಜಿಲ್ಲೆಯೊಳಗೆ ಕಂಡು ಬರ್ತಾ ಹೋಗ್ತು. ಕಡಿಮೆ ಎಲ್ಲಿ ನೋಡ್ತಾವಪ್ಪ ಅಂದರೆ ಬೆಂಗಳೂರಿನೊಳಗೆ ಅತಿ ಕಡಿಮೆ ಏನು ನೋಡ್ತಾ ಹೋಗ್ತಾವಪ್ಪ ಅಂದರೆ ರಾಜ್ಯ ಹೆದ್ದಾರಿಗಳನ್ನು ನೋಡ್ತಾ ಹೋಗ್ತೀವಿ. ಈ ಬೆಂಗಳೂರಿನೊಳಗೆ ಸಾಮಾನ್ಯವಾಗಿ ಈ ಮುನ್ಸಿಪಲ್ ರಸ್ತೆಗಳು ಜಾಸ್ತಿ ಕಂಡು ಬರ್ತಾ ಹೋಗ್ತವೆ. ಹಾಗಾಗಿ ಈ ಒಂದು ಬೆಂಗಳೂರಿನೊಳಗೆ ಅತಿ ಕಡಿಮೆ ಉದ್ದದ ಒಂದು ರಾಜ್ಯ ಹೆದ್ದಾರಿಗಳಂತ ಜಿಲ್ಲೆ ಆಗಿರೋದು ಕಂಡು ಬರ್ತಾವೆ. ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ನಗರ ರಸ್ತೆಗಳು ಕಂಡು ಬರ್ತಾ ಹೋಗ್ತವೆ. ಯಾವ ರಸ್ತೆಗಳು? ನಗರ ರಸ್ತೆಗಳು ಈ ಬೆಂಗಳೂರು ಜಿಲ್ಲೆಯೊಳಗೆ ಕಂಡು ಬರ್ತವೆ. ಅತಿ ಹೆಚ್ಚು ರಾಜ್ಯ ಹೆದ್ದಾರಿಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಬೆಳಗಾವಿ, ಕಡಿಮೆ ಅಂದ್ರೆ ಬೆಂಗಳೂರಲ್ಲಿ ಕಂಡು ಬರ್ತಾವೆ. ನಂತರದಲ್ಲಿ ನೋಡ್ತಾ ಹೋಗೋಣ ಜಿಲ್ಲಾ ರಸ್ತೆಗಳನ್ನು ನೋಡ್ತಾ ಹೋಗೋಣ. ಜಿಲ್ಲಾ ರಸ್ತೆಗಳು ಅಂದರೆ ಏನಪ್ಪ ಅಂದರೆ ಜಿಲ್ಲಾ ಕೇಂದ್ರದಿಂದ ಎಲ್ಲ ತಾಲೂಕು ಕೇಂದ್ರಗಳಿಗೆ, ಪ್ರಮುಖ ಪಟ್ಟಣ, ಗ್ರಾಮಗಳು, ರೈಲು ಮಾರ್ಗ ಹಾಗೂ ಹೆದ್ದಾರಿಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳನ್ನು ಜಿಲ್ಲಾ ರಸ್ತೆಗಳಂತ ಕರಿತಾ ಹೋಗ್ತಾರೆ. ಅಂದ್ರೆ ಜಿಲ್ಲಾ ಕೇಂದ್ರದಿಂದ ಎಲ್ಲ ತಾಲೂಕು ಕೇಂದ್ರಗಳಿಗೆ, ಪಟ್ಟಣಗಳಿಗೆ, ಗ್ರಾಮಗಳಿಗೆ, ರೈಲು ಮಾರ್ಗಗಳಿಗೆ, ಜೊತೆಗೆ ಹೆದ್ದಾರಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನ ಏನಂತ ಕರಿತಾವಪ್ಪ ಅಂದ್ರೆ ಜಿಲ್ಲಾ ರಸ್ತೆಗಳು ಅಂತಂದು ಕರಿತಾ ಹೋಗ್ತೀವಿ. ಇವುಗಳೊಂದು ಮೇಲ್ವಿಚಾರಣೆ ಅಥವಾ ನಿರ್ಮಾಣ ಯಾರು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಜಿಲ್ಲಾ ಪಂಚಾಯತ್ ಅವರು ಮಾಡ್ತಾ ಹೋಗ್ತಾರೆ. ಯಾವುದನ್ನು ಈ ಒಂದು ಜಿಲ್ಲಾ ರಸ್ತೆಗಳನ್ನು ಯಾರು ಮೇಂಟೈನ್ ಮಾಡ್ತಾರಪ್ಪ ಅಂದ್ರೆ ಜಿಲ್ಲಾ ಪಂಚಾಯತ್ ಅವರು. ಹಾಗಾದರೆ ಒಟ್ಟು ರಾಜ್ಯದಲ್ಲಿ ಎಷ್ಟು ಜಿಲ್ಲಾ ರಸ್ತೆಗಳು ನೋಡ್ತಾ ಹೋಗ್ತಪ್ಪ ಅಂದರೆ 47,836 ಕಿಲೋಮೀಟರ್ ಉದ್ದದ ಒಂದು ರಸ್ತೆಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಅತಿ ಹೆಚ್ಚು ಜಿಲ್ಲಾ ರಸ್ತೆಗಳನ್ನು ಹೊಂದಿರುವಂಥ ಜಿಲ್ಲೆ ಯಾವುದಪ್ಪ ಅಂದ್ರೆ ತುಮಕೂರು ಜಿಲ್ಲೆಯನ್ನು ನೋಡ್ತಾ ಹೋಗ್ತೀವಿ. ಅತಿ ಹೆಚ್ಚು ಜಿಲ್ಲಾ ರಸ್ತೆಗಳು ಯಾವ ಜಿಲ್ಲೆ ಕಂಡು ಬರ್ತವೆ? ತುಮಕೂರು ಒಳಗೆ. ಅತಿ ಕಡಿಮೆ ಜಿಲ್ಲಾ ರಸ್ತೆಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ರಾಯಚೂರು ಜಿಲ್ಲೆಯೊಳಗೆ ಕಂಡು ಬರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ ಗ್ರಾಮೀಣ ರಸ್ತೆಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ಗ್ರಾಮೀಣ ರಸ್ತೆಗಳು ಅಂದರೆ ಏನಪ್ಪ ಅಂದ್ರೆ ತಾಲೂಕು ಕೇಂದ್ರದಿಂದ ಪ್ರತಿಯೊಂದು ಗ್ರಾಮಗಳಿಗೆ, ಎಲ್ಲ ಜಿಲ್ಲಾ ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳೇ ಏನಂತ ಕರಿತೀವಿ? ಗ್ರಾಮೀಣ ರಸ್ತೆಗಳು ಅಂತಂದು ಕರಿತಾವೆ. ಅಂದ್ರೆ ತಾಲೂಕು ಕೇಂದ್ರದಿಂದ ಪ್ರತಿಯೊಂದು ಗ್ರಾಮಗಳಿಗೆ, ಎಲ್ಲ ಜಿಲ್ಲಾ ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳು ಏನಂತ ಕರಿತಾವಪ್ಪ ಅಂದರೆ ಗ್ರಾಮೀಣ ರಸ್ತೆಗಳಂತ ಕರಿತಾವೆ. ಹಾಗಾದರೆ ಇವುಗಳ ಒಂದು ನಿರ್ಮಾಣ ಮತ್ತು ನಿರ್ವಹಣೆ ಯಾರು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಒಂದನೇದು ತಾಲೂಕು ಪಂಚಾಯತಿ ಮಾಡ್ತಾ ಹೋಗ್ತಾರೆ. ಜೊತೆಗೆ ಗ್ರಾಮ ಪಂಚಾಯತಿಗಳು ಕೂಡ ಏನು ಮಾಡ್ತಾ ಹೋಗ್ತವೆ? ಈ ಒಂದು ಗ್ರಾಮೀಣ ರಸ್ತೆಗಳ ಒಂದು ನಿರ್ಮಾಣ ಮತ್ತು ನಿರ್ವಹಣೆಯನ್ನು ಮಾಡ್ತಾ ಹೋಗ್ತವೆ. ಒಟ್ಟಾರೆಯಾಗಿ ಈ ಒಂದು ಗ್ರಾಮೀಣ ರಸ್ತೆಗಳ ಉದ್ದ ಎಷ್ಟಪ್ಪ ಅಂದ್ರೆ 1,47,212 ಕಿಲೋಮೀಟರ್ ಉದ್ದದ ಒಂದು ರಸ್ತೆಗಳನ್ನು, ಈ ಒಂದು ಗ್ರಾಮೀಣ ರಸ್ತೆಗಳನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ರಸ್ತೆ ಸಾರಿಗೆ ಒಂದು ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಹೆದ್ದಾರಿಗಳನ್ನು ಯಾವ ರೀತಿ ಕಂಡುಹಿಡಿಯೋದಂತ ನೋಡೋದಾದ್ರೆ ಒಂದನೇದು ಈ ರೀತಿಯ ಒಂದು ಎಲ್ಲೋ ಕಲರಿಂದ ಇತ್ತಪ್ಪ ಅಂದ್ರೆ ಅದು ಯಾವ ಹೆದ್ದಾರಿಯಪ್ಪ ಅಂದ್ರೆ ಇದು ರಾಷ್ಟ್ರೀಯ ಹೆದ್ದಾರಿಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಚಿಹ್ನೆಯಿಂದ ಹಸಿರು, ಪೂರ್ತಿ ಹಸಿರು ಇರಬೇಕು. ಈ ಒಂದು ಹಸಿರು ಇತ್ತಪ್ಪ ಅಂದ್ರೆ ಸ್ಟೇಟ್ ಹೈವೇಸ್ ಅಂತ ನೋಡ್ತಾ ಹೋಗ್ತೀವಿ. ಜಿಲ್ಲಾ ರಸ್ತೆಗಳು ಯಾವ ರೀತಿ ಇರ್ತಾವೆ? ಜಿಲ್ಲಾ ರಸ್ತೆಗಳು ಕೆಂಪು ಕಲರ್ ಇರ್ತಾವೆ. ಯಾವುದು? ಬ್ಲ್ಯಾಕ್ ಕಲರ್ ಇರ್ತಾವೆ. ಬ್ಲ್ಯಾಕ್ ಕಲರ್ ಇದ್ದ ಅಂದರೆ ಯಾವುದು? ಜಿಲ್ಲಾ ರಸ್ತೆಗಳು ಅಂತ ಕರಿತಾ ಹೋಗ್ತೀವಿ. ಚಾಕ್ಲೇಟ್ ಕಲರ್ ಮತ್ತು
ಕರಿಯ ಕಲರೇ ಇದು ಕೆಂಪು ಚಾಕ್ಲೇಟ್ ಅಥವಾ ಬ್ಲ್ಯಾಕ್ ಕಲರದ್ದು ಯಾವುದಂತ ಕರಿತೀವಪ್ಪ ಅಂದ್ರೆ ಗ್ರಾಮೀಣ ರಸ್ತೆಗಳಂತ ಕರಿತೇವೆ. ಈ ರೀತಿಯ ಬಣ್ಣಗಳ ಆಧಾರದ ಮೇಲೂ ಕೂಡ ನಾವು ರಸ್ತೆಗಳ ಒಂದು ಹೆದ್ದಾರಿಗಳನ್ನು ಈಸಿಯಾಗಿ ಏನು ಮಾಡ್ತಾ ಹೋಗೋದು ಕಂಡುಹಿಡಿತಾ ಹೋಗ್ಬೋದು. ಒಟ್ಟಾರೆಯಾಗಿ ಈ ಮೇಲ್ಕಂಡದ ಒಂದು ಎಲ್ಲ ಒಂದು ರಸ್ತೆಗಳಿಗೆ ವಿವಿಧ ಒಂದು ಉದ್ದೇಶವಾದಂಥ ಸ್ಥಳೀಯ ಆಡಳಿತದ ಒಂದು ವ್ಯವಸ್ಥೆಗಳ ಒಂದು ಅಧೀನವಾದಂಥ ರಸ್ತೆಗಳನ್ನು ನೋಡ್ತಾವೆ. ಇವುಗಳನ್ನು ಯಾರ್ಯಾರು ಮುಖ್ಯವಾಗಿ ನಿರ್ವಹಣೆ ಅಧೀನದೊಳಗೆ ಕಾಣ್ತಾ ಹೋಗ್ತವಪ್ಪ ಅಂದ್ರೆ ಲೋಕೋಪಯೋಗಿ ಒಂದು ಅಂಡರ್ ಒಳಗೆ ನೋಡ್ತಾ ಹೋಗ್ತೀವಿ, ಅರಣ್ಯ ಇಲಾಖೆಯೊಳಗೆ ನೋಡ್ತಾ ಹೋಗ್ತೀವಿ, ನೀರಾವರಿ ಇಲಾಖೆಯೊಳಗೆ ನೋಡ್ತಾ ಹೋಗ್ತೀವಿ, ಪುರಸಭೆ ಮತ್ತು ನಗರ ಪಾಲಿಕೆಯೊಳಗೆ ಈ ಒಂದು ಅಧೀನದೊಳಗೆ ಮಾಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ರಸ್ತೆ ಸಾರಿಗೆ ಒಂದು ಪ್ರಾಮುಖ್ಯತೆ, ರಸ್ತೆ ಸಾರಿಗೆ ಒಂದು ವಿಧಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.